ಹಲೋ ಮಿತ್ರರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಮನೇಲಿ ಯಾವತ್ತು ಆಲ್ಮೋಸ್ಟ್ ಚಿಕನ್ ಕರಿ, ಚಿಕನ್ ಬಿರಿಯಾನಿ ಪ್ರಿಪೇರ್ ಮಾಡ್ತಾ ಇರ್ತಾರೆ. ಬಟ್ ಇವತ್ತು ಬಂಗುಡೆ ಫ್ರೈ ಮಾಡುವ ಅಂತ ಅಮ್ಮ ಡಿಸೈಡ್ ಮಾಡಿದರು. ಅಮ್ಮ ಬಂಗುಡೆಗೆಲ್ಲ ಮಸಾಲೆ ಹಾಕಿ ರೆಡಿ ಮಾಡಿಟ್ಟಿದ್ರು. ನನಗೆ ಮಸಾಲೆ ಎಲ್ಲ ಮಾಡಲಿಕ್ಕೆ ಬರೋದಿಲ್ಲ, ನನಗೆ ತಿನ್ನಲಿಕ್ಕೆ ಮಾತ್ರ ಗೊತ್ತಿರೋದು. ಆದರೆ ಇವತ್ತು ಫ್ರೈ ಮಾಡಲಿಕ್ಕೆ ಬಂದು ನಿಂತಿದ್ದೇನೆ. ಈಗ ಬಂಗುಡೆಯದ್ದು ಮಂಡೆ ಮತ್ತು ಬಂಗುಡೆಯದ್ದು ಬೀಲ ಎಲ್ಲ ತೆಗೆದು ಅದನ್ನು ಫ್ರೈ ಮಾಡಲಿಕ್ಕೆ ತವಕ್ಕೆ ಹಾಕಿದೆ. ನೋಡಿ ಮಿತ್ರರೇ, ಈಗ ಬಂಗುಡೆ ತವದಲ್ಲಿ ಫ್ರೈ ಆಗಲಿಕ್ಕೆ ರೆಡಿಯಾಗಿದೆ. ತವದಲ್ಲಿ ಬಂಗುಡೆಯನ್ನು ಜುಳು ಫ್ರೈ ಮಾಡಲಿಕ್ಕೆ ಇಟ್ಟು ಬಂದೆ. ಹೊರಗಡೆ ಬಂದು ನೋಡಿದಾಗ ಮಿನ್ನು ಇಲ್ಲಿ ಮಿಕ್ಸರ್ ತಿನ್ನಲಿಕ್ಕೆ ಕಾಯ್ತಾ ಇದ್ಲು. ಮಿನ್ನು ತುಂಬ ಕೇರಿಂಗ್ ಮಿತ್ರರೇ. ಮಿನ್ನು ನನ್ನನ್ನು ನೋಡಿ ಗಡಿ ಹೇಳ್ತಾ ಇದ್ಲು, ಅಕ್ಕ ಒಮ್ಮೆ ಮಿಕ್ಸರ್ ಹಾಕಿ ಇಲ್ಲಿಂದ ಹೋಗಿ ನೋಡು, ನೀನು ತವದಲ್ಲಿ ಫ್ರೈ ಮಾಡಲಿಕ್ಕೆ ಇಟ್ಟ ಬಂಗುಡೆ ತವದಲ್ಲಿಯೇ ಫ್ರೈ ಆಗ್ತಾ ಇದೆಯಾ ಅಥವಾ ನೀರಲ್ಲಿ ಮೀನ್ಲಿಕ್ಕೆ ಹೋಗಿದೆಯಾ ನೋಡಿ ಬಾ ಅಂತ ಗಡಿ ಹೇಳ್ತಾ ಇದ್ಲು. ಲಾಸ್ಟಿಗೆ ಮಿನ್ನುಗೆ ನಾನು ಮಿಕ್ಸರ್ ಹಾಕಿ ನನ್ನ ಬಂಗುಡೆ ಫ್ರೈ ಏನಾಗಿದೆ ಅಂತ ನೋಡಲಿಕ್ಕೆ ಕಿಚನ್ ರೂಮಿಗೆ ಓಡಿದೆ ಮಿತ್ರರೇ. ನೋಡುವಾಗ ಬಂಗುಡೆ ಫ್ರೈ ಇನ್ನು ತವದಲ್ಲೇ ಫ್ರೈ ಆಗ್ತಾ ಇತ್ತು. ಆಮೇಲೆ ಸ್ವಲ್ಪ ಹೊರಗಡೆ ಹೋಗಿ ಅಮ್ಮನ ಜೊತೆ ಜಕ್ಕೆ ಮಾತಾಡಿ ಅಮ್ಮ ಹೇಗೆಲ್ಲ ಬೀಡಿ ಕಟ್ತಾರೆ ಅಂತ ಅಮ್ಮನ ಇಂಟರ್ವ್ಯೂ ತಗೊಳ್ಳುವಂತ ಡಿಸೈಡ್ ಮಾಡಿ ಹೊರಗಡೆ ಹೋಗಿ ನೋಡಿದರೆ ಅಮ್ಮನದ್ದು ಬೀಡಿ ಚೊಪ್ಪು ಎಲೆ ಮಾತ್ರ ಹೊರಗಡೆ ಇತ್ತು. ಅಮ್ಮ ಮಾತ್ರ ಪಕ್ಕದ ಮನೆ ಶಕು ಆಂಟಿ ಮನೆಗೆ ಹೋಗಿ ಮೀಟಿಂಗ್ ಮಾಡ್ತಾ ಇದ್ರು. ಅದಾದಮೇಲೆ ಅಮ್ಮ ಬಂದರು ಅಮ್ಮನ ಇಂಟರ್ವ್ಯೂ ತಗೊಳ್ಳುವ. ಲೆಟ್ ಸ್ಟಾರ್ಟ್. ಫಸ್ಟಿಗೆ ಚೊಪ್ಪು ತೆಗೆದು ಎಲೆಗೆ ಹಾಕಬೇಕು, ಆಮೇಲೆ ರೌಂಡ್ ಮಾಡಬೇಕು ಹೀಗೆ, ಮತ್ತೆ ಹೀಗೆ ನೂಲು ಕಟ್ಟಬೇಕು, ಮತ್ತೆ ಇದಕ್ಕಿಂದ್ರೆ ಎಳ್ಳಮ್ಮ ನಕ್ಕ ಹಾಕು, ಕನ್ನಡದಲ್ಲಿ ಅಂದ್ರೆ ಚೆಲ್ಲು ನಕ್ಕ ಹಾಕೋದು, ಮತ್ತೆ ಇದಕ್ಕೆ ಸಾಂಚದಲ್ಲಿ ಅದಕ್ಕೆ ಸಾಂಚದಲ್ಲಿ ನಕ್ಕ ಹಾಕಬೇಕು. ಹೀಗೆ ಒಂದೊಂದು ಬೀಡಿ ಹಾಗೆ ಎಷ್ಟು ಬೀಡಿ ಕಟ್ಟಬೇಕು? 25 ಅಲ್ಲ, 25 ಕಟ್ಟಿ ಅದನ್ನೊಂದು ಕಟ್ಟು ಮಾಡ್ಬೇಕಲ್ಲ. ನಿಮ್ಗೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಬೀಡಿ ಕಟ್ಟಿ? 53 63 ಜನ ವರ್ಷ. 53 ಆಯ್ತು. 53 ವರ್ಷ ಆಯ್ತಾ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡಿ? 10 ವರ್ಷ ತೊಂದರೆ. ನೋಡಿ ಮಿತ್ರರೇ, 10 ವರ್ಷದಿಂದಲೇ ನನ್ನಮ್ಮ ಬೀಡಿ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಮ್ಗೆ ಈಗ ಸಾಧ್ಯವ ಇದೆಲ್ಲ? ನಾನು ಜಾಸ್ತಿ ಜಕ್ಕೆ ಮಾತಾಡ್ತಾ ಇದ್ದೆ, ಅದಕ್ಕೆ ನನ್ನಮ್ಮ ಹೋಗಿ ಲಿಂಬೆ ಶರ್ಬತ್ ಮಾಡಂತ ಹೇಳಿದ್ರು. ಲಿಂಬೆಯನ್ನು ಹುಡುಕಿ ಲಾಸ್ಟ್ ಒಂದು ಫ್ರಿಜ್ಜಲ್ಲಿ ಲಿಂಬೆ ಸಿಕ್ಕಿತ್ತು. ಆಮೇಲೆ ಅದನ್ನು ಕಟ್ ಮಾಡಿ ಅದಕ್ಕೆ ಡಬ್ಬದಲ್ಲಿದ್ದ ಸಕ್ಕರೆಯನ್ನೆಲ್ಲ ಹಾಕಿ ಒಂದು ಲಿಂಬೆ ಶರ್ಬತ್ತನ್ನು ರೆಡಿ ಮಾಡಿದೆ. ನಾನು ಮಾಡಿದ ಶರ್ಬತ್ ಹೇಗೆ ಇತ್ತಂತ ನಾನು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದ್ದೆ, ಚೆಂದ ಇತ್ತು ಮಿತ್ರರೇ. ಆಮೇಲೆ ನಾನು ಮಾಡಿದ ಬಂಗುಡೆ ಫ್ರೈ ಮತ್ತೊಂದು ಮೀನದ್ದು ಫ್ರೈ ಕೂಡ ರೆಡಿಯಾಗಿತ್ತು. ಈಗ ನಾನು ಫ್ರೈ ಮಾಡಿದ ಮೀನು ಫ್ರೈ ಆಗಿದೆ ಇಲ್ವಾ ಅಂತ ನೋಡ್ಬೇಕಲ್ಲ. ಲೆಟ್ಸ್ ಟೇಸ್ಟ್. ನೈಸ್. ಮಿತ್ರರೇ, ಅಮ್ಮನ ತಲೆಯೆಲ್ಲ ಮಾಲಿಶ್ ಮಾಡಿ ಅಮ್ಮನನ್ನು ಚಂದ ಮಲಗಿಸಿ ನಾನು ಹೋಗಿ ಬೀಡಿ ಕಟ್ಟುವಂತ ಡಿಸೈಡ್ ಮಾಡಿದೆ. ಮಿತ್ರರೇ, ಈಗ ನಾನು ಸಹ ಒಂದು ಬೀಡಿ ಕಟ್ಟಲಿಕ್ಕೆ ಟ್ರೈ ಮಾಡ್ತೇನೆ. ಲೆಟ್ಸ್ ಸ್ಟಾರ್ಟ್. ಒಂದು ಎಲೆ ತಗೊಳ್ಬೇಕು ಹೀಗೆ. ಈಗ ಇದಕ್ಕೆ ಪುಗ್ಗಿರ ಹಾಕ್ಬೇಕು. ಯಾವ ಸೈಡಿಗೆ ಪುಗ್ಗಿರ ಹಾಕ್ಬೇಕು ಒಂದು ಸೆಕೆಂಡ್ ಚೆಕ್ ಮಾಡ್ತೇನೆ. ಹೀಗೆ ಇರ್ತದಲ್ಲ ದರ್ಗ ಇಲ್ಲಿಗೆ ಪುಗ್ಗಿರ ಹಾಕ್ಬೇಕು ಹೀಗೆ. ಅಮ್ಮ ಹೇಳೋಕ್ಕಿಂತ ಮುಂಚೆ ನಾನೀಗ ಬೀಡಿ ಕಟ್ಟಬೇಕು. ಅವ್ರು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಹಾಕಿದಾರಪ್ಪ ಅಲ್ಲ. ಇದೀಗ ನೋಡಿ ಬಂತು ನೋಡಿ ಹೀಗೆ. ಇದಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಬೇಕು. ನನ್ನ ಮನೆಗೆ ತುಂಬಾ ಚಿಕ್ಕ ವಯಸ್ಸಿನಿಂದ ಪ್ರಾಕ್ಟೀಸ್ ಇದೆ ಪಾಪ. ಇನ್ನೊಂದ್ಸಲ ಟ್ರೈ ಮಾಡ್ತೇನೆ. ಇಷ್ಟು ಕಷ್ಟ ಯಾಕೆ ಬರೋದು? ಇದನ್ನು ಹೀಗೆ ಹಿಡಿದು ಪೀಂಟಿಸುವ. ಆದರೆ ಸಹ ನಾನು ಅಮ್ಮ ಮಾಡೋದು ಸುಲಭ ಆಯ್ತಲ್ಲ. ಅಮ್ಮ ಹೇಗೆ ಮಾಡಿದಂತ ವಿಡಿಯೋ ನೋಡ್ಕೊಂಡ್ ಬಿಡ್ತೇನೆ. ವೇಟ್. ಇದು ಕರೆಕ್ಟ್ ಶೇಪ್ ನೋಡಿ, ಹೀಗೆ ಹಿಡಿಬೇಕು. ಇದು ಈ ತ್ರಿಕೋನ ಆಕಾರ ಇದೆ ಅಲ್ಲ, ಇದು ಹೀಗೆ ನೋಡ್ಬೇಕು. ಆರೆ ಸ್ಮೋಕಿಂಗ್ ಇಸ್ ಇಂಜೂರಿಯಸ್, ಡೋಂಟ್ ಡೂ ದಿಸ್. ಇದೀಗ ಇಲ್ಲಿಗೆ ಬಂದಿದೆ ನೋಡಿ. ಹೀಗೆ ಇದ್ರೆ ನಕ್ಕ ಹೀಗೆ ಮಾಡ್ಲಿಕ್ಕೆ ಆಗ್ತದೆ. ಐ ಡೋಂಟ್ ನೋ ವಾಟ್ ಎವರ್ ಇಟ್ ಇಸ್. ಇದು ನನ್ನ ಕೈ ಕಾಲೆಲ್ಲ ಅಡಿ ಮೇಲೆ ಆಗ್ತಾ ಇದೆ. ಈಗ ನನ್ನ ಪ್ರಯತ್ನ, ಇದು ಬೇಡಿಯದ್ದು ತುದಿ ಹೀಗಿದೆ, ನನ್ನ ಬೇಡಿ ಹೀಗಿದೆ. ಇದು ಯಾಕೆ ಹೀಗೆ? ಬೇರೆ ಎಲೆ ತಗೊಳ್ಳುವ, ಸುಲಭದ ಎಲೆ. ಅದು ಎಲೆ ಸರಿ ಇಲ್ಲ. Many years later. ವರಂ ಮತ್ತೆ ಅಮ್ಮ ನೋಡಿದ್ರೆ ಬೈತಾರೆ ನಂಗೆ. ಸುಮಾರು ಎಲೆ ಹಾಳು ಮಾಡಿದ್ದೆ ನಾನು ಪ್ರಾಕ್ಟೀಸಿಗೆ. ಇಟ್ ಹ್ಯಾಪನ್ಸ್. ಒಂದು ನಿಮಿಷ, ಕೈಗೆ ಸ್ವಲ್ಪ ಎಕ್ಸರ್ಸೈಸ್ ಮಾಡು.
ನಾನು ಕಟ್ಟಿದ ಬೀಡಿ ಎಳ್ದವನು ಡೈರೆಕ್ಟ್ ಸ್ವರ್ಗಕ್ಕೆ. ಓ ಸೂಪರ್, ಹರಿದು ಇದು ಸ್ವಲ್ಪ. ಎಸ್, ನೋಡಿ ಫೈನಲಿ ಮಿತ್ರರೇ, ಇದು ಇದು ಮಗು ಬೀಡಿ, ಇದು ಅಮ್ಮ ಬೀಡಿ. ಇದನ್ನು ಫ್ಲಾಟ್ ಮಾಡ್ಲಿಕ್ಕೆ ನಾವು ಕೈಯನ್ನು ಉಪಯೋಗಿಸ್ಬೇಕು. ಹೀಗೆ ಈಗ ಕೈ ಉಪಯೋಗಿಸುವಾಗ ಬೀಡಿ ಯಾವ ಹೋಗ್ತದೆ ಅಂತ ಯಾಕೆ ಚರಕ್ಕೆ ಹೋಯ್ತು. ಈಗ ನಾವು ಇಲ್ಲಿ ಹಿಡಿಯುವಾಗ, ಅಲ್ಲ ನನ್ಗೆ ಗೊತ್ತಿಲ್ಲ, ನಾನು ನಿಂಗೆ ಎಂತ ಇದ್ರದ್ದು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೇಳುದು. ಸೊ ಲೆಟ್ಸ್ ಗಿವ್ ಅಪ್. ಇದ್ರಲ್ಲ ಮಿತ್ರರೇ, ಬೀಡಿ ಕಟ್ಟಲಿಕ್ಕೆ ಎಷ್ಟು ಕಷ್ಟ ಇದೆ ಅಂತ. ಸೊ ಅಷ್ಟು ಸುಲಭದ ಕೆಲಸ ಅಲ್ಲ. ಇದರಲ್ಲಿ ನಿಮಗೆ ಬೆನ್ನು ನೋವು, ಕಾಲು ನೋವು ಎಲ್ಲ ಸಹ ಬರ್ತದೆ. ನನ್ನಮ್ಮ ಎಷ್ಟೋ ವರ್ಷದಿಂದ ಬೀಡಿ ಕಟ್ತಾ ನಮ್ಮನ್ನೆಲ್ಲ ಸಾಕಿದ್ದಾರೆ. ಸೊ ನನ್ನಮ್ಮ ತುಂಬಾ ಗ್ರೇಟ್. ಯಾರೆಲ್ಲ ಬೀಡಿ ಕಟ್ಟಿ ಜೀವನ ನಡೆಸ್ತಾ ಇದ್ದಾರೆ ಅವರು ತುಂಬಾನೇ ಗ್ರೇಟ್. ಸೊ ಮಿತ್ರರೇ, ಇವತ್ತಿಗೆ ಈ ವಿಡಿಯೋವನ್ನು ಮುಗಿಸೋಣ. ನೀವು ಏನಾದರೂ ನನ್ನ ವಿಡಿಯೋವನ್ನು ಇವಾಗ ಹೊಸದಾಗಿ ನೋಡ್ತಾ ಇದ್ರೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಬೇಕು, ಆಮೇಲೆ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಇದನ್ನೆಲ್ಲ ಮಾಡೋದನ್ನು ಮರಿಬೇಡಿ. ನೀವು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಾನು ಇನ್ನೂ ಕೂಡ ಎಂಟರ್ಟೈನ್ಮೆಂಟ್ ಆಗಿರೋ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೇನೆ. ಥ್ಯಾಂಕ್ ಯು.